ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೊಡುವಂತಹ ಈ ಮಾಹಿತಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ದೇವಸ್ಥಾನಗಳಿಗೆ ಹೋದಾಗ ಪ್ರಸಾದವಾಗಿ ಕೊಡುವಂತಹ ತುಳಸಿ ಹಾರವನ್ನು ನಾವು ಎಷ್ಟೋ ಸರಿ ವೇಸ್ಟ್ ಮಾಡ್ತಾ ಇರ್ತೀವಿ. ಸೊ ಅಷ್ಟೊಂದು ತುಂಬ ಕೊಟ್ಟಾಗ ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ಕೊಂಡ್ಬಿಟ್ಟು ಉಳಿದಿದ್ದನ್ನೆಲ್ಲ ವೇಸ್ಟ್ ಮಾಡ್ತಾ ಇರ್ತೀವಲ್ವ. ಸೊ ಅದು ಸರ್ವೇ ಸಾಮಾನ್ಯ. ನಾನು ಇದರಿಂದ ಏನು ಯೂಸ್ ಮಾಡ್ಕೋಬೋದು, ಹೇಗೆಲ್ಲ ಅದನ್ನು ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೋಬೋದು, ದೇವರ ಮೇಲೆ ಅಂದರೆ ಮುಡಿಸಿದಂತಹ ಒಂದು ತುಳಸಿ ಹಾರವನ್ನು ನಮಗೆ ಪ್ರಸಾದವಾಗಿ ಕೊಟ್ಟಾಗ ಹೇಗೆ ಅದರ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಳಸಿ ಬಂದುಬಿಟ್ಟು ನಮ್ಮ ಧಾರ್ಮಿಕತೆಯಲ್ಲಿ, ನಮ್ಮ ಒಂದು ಸಂಪ್ರದಾಯದಲ್ಲಿ ತುಂಬ ಅಪಾರವಾಗಿರ್ತಕ್ಕಂಥ ಒಂದು ಮನ್ನಣೆಯನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಇದರ ಉಪಯೋಗ ಪೂಜೆಗೆ ಅಷ್ಟೇ ಅಲ್ಲದೆ ಒಂದು ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬ ಉಪಯೋಗವಾಗಿರ್ತಕ್ಕಂಥ ಗಿಡ ಇದು. ಸೊ ಇದನ್ನು ತುಳಸಿ ಗಿಡ, ಕೃಷ್ಣ ಗಿಡ ಅಂತ ಕೂಡ ಕರೀತಾರೆ. ಇದರಲ್ಲಿ ನನಗೆ ಗೊತ್ತಿರುವ ಹಾಗೆ 2 ರೀತಿಯ ತುಳಸಿ ಗಿಡಗಳನ್ನು ನಾನು ನೋಡಿದ್ದೀನಿ. ಸೊ ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ, ಇನ್ನು ನಾನಾ ವಿಧಗಳಲ್ಲಿ ಕರೆಯಲ್ಪಡುವಂತಹ ತುಳಸಿ ಗಿಡ ಇದು. ವಿಷ್ಣುವಿಗೆ ಪ್ರಿಯವಾಗಿರ್ತಕ್ಕಂಥ ಈ ತುಳಸಿಯನ್ನು ನಾವು ಕೆಲವೊಂದು ದೇವಸ್ಥಾನಗಳಲ್ಲೂ ಕೂಡ ನಾವು ಅರ್ಚನೆಗೆ ಒಯ್ಯಬೇಕಾದ್ರೆ ಏನಾದರೂ ಹಣ್ಣು ಕಾಯಿ ತಗೊಂಡು ಹೋಗ್ತೀವಲ್ಲ, ಸರ್ವೇ ಸಾಮಾನ್ಯವಾಗಿ ತಗೊಂಡು ಹೋಗದಂಥ ಸಂದರ್ಭದಲ್ಲಿ ಆ ದೇವಸ್ಥಾನಗಳ ಮುಂದಗಡೆ, ವೆಂಕಟೇಶ್ವರ ದೇವಸ್ಥಾನ ಇರ್ಬೋದು, ರಾಘವೇಂದ್ರ ಮಠದಲ್ಲಿರ್ಬೋದು, ಸೊ ಅಲ್ಲಿ ಮುಂದಗಡೆನೇ ಇದನ್ನು ತುಳಸಿ ಹಾರಗಳನ್ನು ಮಾರ್ಲಿಕ್ಕೆ ಇಟ್ಕೊಂಡಿರ್ತಾರೆ. ನಮ್ಮ ಸಾಧ್ಯ ಆದಷ್ಟು ನಮಗೆ ಎಷ್ಟು ಶಕ್ತಿಗೆ ಅನುಸಾರ ಇರುತ್ತೋ ಅಷ್ಟು ತಗೊಂಡೋಗಿ ದೇವರಿಗೆ ಅರ್ಪಿಸಿಬಿಟ್ಟು ನಮಸ್ಕಾರವನ್ನು ಮಾಡಿ ಬರ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದು ದೇವಸ್ಥಾನಗಳಲ್ಲಿ ಅರ್ಚಕರು ದೇವ್ರ ಮೇಲೆ ಮುಡಿಸಿದಂತಹ ತುಳಸಿ ಹಾರಗಳನ್ನು ನಮಗೆ ಪ್ರಸಾದವಾಗಿ ನೀಡ್ತಾ ಇರ್ತಾರೆ. ನಾವು ಏನು ಮಾಡ್ತಿರ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ಮನೆಗೆ ತಗೊಂಬಂದ್ಬಿಟ್ಟು ಸ್ವಲ್ಪ ಅದನ್ನು ನಾವು ಕಣ್ಣಿಗೆ ಹೊತ್ಕೊಂಡ್ಬಿಟ್ಟು ಸ್ವಲ್ಪ ತಿಂತಾ ಇರ್ತೀವಿ, ಇನ್ನು ಸ್ವಲ್ಪನ ದೇವ್ರ ಮನೇಲಿ ಇಡ್ತೀವಿ. ಆನಂತರ ಅದು ನೆಕ್ಸ್ಟ್ ಡೇ ಅಥವಾ ಇನ್ನೊಂದು ದಿನ ಏನಾಗುತ್ತೆ, ಬತ್ತು ಹೋಯ್ತು ಅಂತೇಳಿ ವೇಸ್ಟ್ ಮಾಡ್ತಾ ಇರ್ತೀವಲ್ವಾ. ಸೊ ಅಂಥ ಟೈಮಲ್ಲಿ ಈ ನಾನು ಹೇಳುವಂಥ ಒಂದು ಟಿಪ್ಸು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವಾಗ ನೋಡಿ, ನನಗೆ ಜಾಸ್ತಿ ಕೊಟ್ಟಿದ್ದರು, ಮೊನ್ನೆ ರಾಘವೇಂದ್ರ ಮಠಕ್ಕೆ ಹೋದಾಗ ಜಾಸ್ತಿ ಹಾರನೇ ಕೊಟ್ಟಿದ್ದರು. ಆವಾಗ ನನ್ನ ಮಕ್ಕಳಿಗೆ ಅಥವಾ ನಾವೆಲ್ಲ ಸ್ವಲ್ಪ ಪ್ರಸಾದವಾಗಿ ಅದನ್ನು ಸ್ವೀಕಾರ ಮಾಡಿದ್ವಿ. ಅನಂತರ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಇದನ್ನು ಈ ಎಲೆಗಳನ್ನೆಲ್ಲ, ಪೆಟಲ್ಸ್ನೆಲ್ಲ ಬಿಡಿಸ್ಕೊಂಡೆ ಮೊದಲು. ಸೊ ಅದನ್ನು ಕಂಪ್ಲೀಟಾಗಿ ತೊಳೆದು ದಾರ ಸಮೇತನೂ ಕೂಡ ನಾನು ಯೂಸ್ ಮಾಡ್ಕೋಬೋದು. ಬಟ್ ಬೇಡ ಯಾಕೆ ಅಂತ ಹೇಳಿ ನಾನು ಈ ಪೆಟಲ್ಸ್ಗಳನ್ನೆಲ್ಲ ಕಂಪ್ಲೀಟಾಗಿ ನೀಟಾಗಿ ಚೆನ್ನಾಗಿರೋಂಥದ್ದನ್ನೆಲ್ಲ ತೊಗೊಂಡ್ಬಿಟ್ಟೆ. ಸೊ ಇದು ನಾವು ದೇವರು ನಮಗೆ ಪ್ರಸಾದವಾಗಿ ನೀಡಿರ್ತಕ್ಕಂತಹ ತುಳಸಿ ಹಾರನ ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ತೋಚಿದ್ದು ಈ ಒಂದು ಉಪಾಯ. ಹಾಗಾಗಿ ಇದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರ್ತಕ್ಕಂಥದ್ದು ಅಂದರೆ ಸ್ವಲ್ಪ ಬತ್ತಿ ಹೋಗಿರೋದನ್ನೆಲ್ಲ ಸೈಡಿಗೆ ತೆಗೆದುಬಿಟ್ಟು ಅದನ್ನಾದರೂ ನಾನು ಎಸೆಯೋದಿಲ್ಲ, ಹೂವಿನ ಗಿಡದ ಹತ್ರ ಮಾತ್ರ ಹಾಕ್ತಿದ್ದೆ. ಅದರಲ್ಲಿ ಎಷ್ಟೊಂದು ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಇರುತ್ತಲ್ವ, ಅದು ನಮ್ಮ ದೇಹಕ್ಕೆ ಮಾತ್ರ ಅಲ್ಲ, ನಾವು ಎಲ್ಲೇ ಗಿಡದ ಹತ್ರ ಹಾಕಿದರೂ ಕೂಡ ಆ ಒಂದು ಮಣ್ಣಲ್ಲಿ ಸೇರಿಕೊಳ್ಳುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಇದನ್ನು ಪೆಟಲ್ಸ್ನೆಲ್ಲ ಈ ಥರ ನೀಟಾಗಿ ಫಸ್ಟು ಬಿಡಿಸ್ಕೊಂಡೆ ನಾನು. ಕಂಪ್ಲೀಟ್ ಎಷ್ಟು ತಂದಿದ್ದನ್ನ ಅಷ್ಟನ್ನು ಕೂಡ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಏನಾದರೂ ಇದೆಯಾ ಅಥವಾ ಅದು ನಾವು ಕಟ್ಟಿಬಿಟ್ಟು ಮಾರ್ತಾ ಇರ್ತಾರಲ್ವ ಅವರು, ಹಾಗಾಗಿ ನೀಟಾಗಿ ಸೋಸ್ಕೋಬೇಕಾಗುತ್ತೆ. ಇದನ್ನು ಸೇವನೆ ಮಾಡೋದಕ್ಕೆ ಬಳಸ್ತಾ ಇರೋದ್ರಿಂದ ಇಷ್ಟು ನೀಟಾಗಿ ಮಾಡ್ಕೋಬೇಕು ಮೊದಲು. ಆನಂತರ ಇದನ್ನು ಚೆನ್ನಾಗಿ ತೊಳೆದು 1-2-3 ಸರಿ ತೊಳೆದು ನೀರು ಚೆಲ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀವು ಯಾವ ಪ್ರಮಾಣದಲ್ಲಿ ತೊಗೊತಿರಲ್ಲ ಅದಕ್ಕನುಸಾರವಾಗಿ ಒಂದು ಬೌಲೋ ಅಥವಾ ಒಂದು ಪಾತ್ರೆನೋ ತೊಗೊಂಡ್ಬಿಟ್ಟು ಈ ಪೆಟಲ್ಸ್ನೆಲ್ಲನೂ ಅದರಲ್ಲಿ ನೆನೆ ಹಾಕಬೇಕು. ನಾನು ಒಂದು ಮಿನಿಮಮ್ 4 ಅವರ್ಸ್ ನೆನೆ ಹಾಕಿದ್ದೆ. ಇದನ್ನು ನಾನು ಒಂದು ರೀತಿ 2 ವಿಧವಾಗಿ ಬಳಸ್ಕೋಬೇಕು ಅಂತ ಯೋಚನೆ ಮಾಡಿದ್ದು. ಹಾಗಾಗಿ 2 ಭಾಗದಲ್ಲಿ ನಾನು ಈ ಪೆಟಲ್ಸ್ಗಳನ್ನ ಸಪ್ರೇಟ್ ಮಾಡ್ಕೊಂಡಿದ್ದೆ. ಸೊ ಫಸ್ಟು ಈಗ ನೆನೆ ಹಾಕ್ತಾ ಇದ್ದೀನಲ್ಲ, ಆ ಒಂದು ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟು ಪೆಟಲ್ಸ್ಗಳನ್ನೆಲ್ಲ ಬಿಡಿಸ್ಕೊಂಡಿದ್ದೆ. ಅನಂತರ ಇನ್ನೊಂದು ರೆಸಿಪಿ ಕೂಡ ಇದರಲ್ಲಿ ನಾನು ಸಿಂಪಲಾಗಿ ಹೇಳ್ಬಿಡ್ತೇನೆ, ಅದನ್ನು ಕೂಡ ಬೇಕು ಅಂತ ಹೇಳಿ ಸ್ವಲ್ಪ ದಳಗಳನ್ನ ಬಿಡಿಸ್ಕೊಂಡಿಟ್ಕೊಂಡಿದ್ದೆ. ಸೊ ಇವನ್ನೆಲ್ಲ ನಾನು ಬಿಡಿಸ್ಕೊಂಡಾದ ನಂತರ ಒಂದು 4 ಅವರ್ಸ್ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟಿದ್ದೆ. ಆಮೇಲೆ ಎಲ್ಲೂ ಕೂಡ ನಾನು ಪೆಟಲ್ಸ್ಗಳನ್ನ ಕಟ್ ಮಾಡಿಲ್ಲ, ನೀವು ಗಮನಿಸ್ಬೋದು ನೋಡಿ. ಹೋಲ್ ಪೆಟಲ್ಸ್ ಹೆಂಗಿದಾವೋ ಹಾಗೇ ಬಿಡಿಸಿ ನಾನು ನೀರಲ್ಲಿ ಚೆನ್ನಾಗಿ ತೊಳೆದು ಆ ನೀರನ್ನು ಚೆಲ್ಬಿಟ್ಟು ನಾವೇನು ಕುಡಿತೀವಲ್ಲ ಆ ನೀರಲ್ಲಿ ನೆನೆ ಹಾಕಿದ್ದೀನಿ. ಇದನ್ನು ನಾವು ಏನಕ್ಕೆ ಅಂದರೆ ಸ್ವಲ್ಪ ತುಂಬ ಕೋಪ ಬರುತ್ತೆ ಅಥವಾ ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿ ಆಗಬೇಕು ಅಂತ ಸಂದರ್ಭದಲ್ಲಿ ಕೆಲವರು ಹೇಳಿ ಟಿಪ್ಸ್ ನನಗೆ ನೆನಪಿತ್ತು. ನೈಟು ತುಳಸಿ ಎಲೆನ ತಾಮ್ರದ ಒಂದು ಚೊಂಬಲ್ಲೋ ಅಥವಾ ಕಪ್ಪಲ್ಲೋ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಆ ತುಳಸಿ ಎಲೆನೂ ತಿಂದು ನೀರನ್ನು ಕುಡಿದ್ರೆ ಒಳ್ಳೆಯದು ಅಂತ ಹೇಳಿದರು ಯಾರೋ ನನಗೆ. ಅದಕ್ಕೆ ನಾನು ಇಷ್ಟೊಂದು ದಳಗಳಿದಾವಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಒಂದು 4 ಅವರ್ಸು ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ. ಅದು ಸ್ವಲ್ಪ ಆದಂಗೆ ಗಮನಿಸ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇತ್ತು. ನೀವು ಗಮನಿಸ್ಬೋದು ಇಲ್ಲಿ ನಾನು ಏನನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಲ್ಲ. ಅಷ್ಟೊತ್ತು ಕಂಪ್ಲೀಟಾಗಿ ನೆಂದ ಆದಮೇಲೆ ಅದು ಕಲರ್ ಈ ಥರ ಬಿಟ್ಕೊಂಡಿತ್ತು.
ಸೊ ಇದನ್ನು ನಾನು ಏನು ಮಾಡಿದೆ ಮಕ್ಕಳಿಗೆ, ಮತ್ತು ನಾವು ಅದು ತೀರ್ಥ ಅಂತಲೂ ಅನ್ಕೋಬೋದು, ಪ್ರಸಾದವಾಗಿ ಬಂದಿದ್ದು ಅಂತಲೂ ಅನ್ಕೋಬೋದು. ಹಾಗಾಗಿ ಮಕ್ಕಳಿಗೆ ಇದನ್ನು ದೇವರು ಇದ್ರ ಮೇಲೆ ಹೇಳಿ ನಾನು ಕುಡಿಯೋಕ್ಕೆ ಕೊಟ್ಟೆ. ಅದರಿಂದ ನೋಡಿ ದೇವರ ಒಂದು ಪ್ರಸಾದ ಅಂತ ಕೊಟ್ಟದ್ದು ವೇಸ್ಟ್ ಕೂಡ ಆಗಲ್ಲ. ಹಾಗೆಯೇ ನಾವು ಅದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿದ್ದ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ರೆಸಿಪಿ ಅಂದರೆ ಉಳಿದಿರ್ತಕ್ಕಂಥ ತುಳಸಿ ಎಲೆಗಳನ್ನ ನಾನು ಏನು ಮಾಡಿದೆ, ಸ್ವಲ್ಪ ಲೆಮನ್ನು ಮತ್ತು ಬೆಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಂಡೆ. ಸೊ ಅದು ಕೂಡ ಚೆನ್ನಾಗಿತ್ತು. ಟೇಸ್ಟು ಒಂಥರ ತುಂಬ ಡಿಫ್ರೆಂಟಾಗಿದ್ದಿದ್ರೆ ಮಕ್ಕಳು ಇಷ್ಟಪಟ್ಟೆ ತಿಂದರು. ಸೊ ನಾವು ತುಳಸಿಯಲ್ಲಿ ನಮಗೆ ಬೇಕಾದಂಥ ಕೆಲವೊಂದು ರೆಸಿಪಿಗಳನ್ನ ಮಾಡ್ಕೋಬೋದು, ಆದರೆ ಬೇಯಿಸಬಾರ್ದು ಅಂತ ರೀಸನ್ಗೆ ನಾನು ಈ ರೀತಿಯಾಗಿ ಒಂದೆರಡು ರೆಸಿಪಿಗಳನ್ನು ಮಾಡಿಕೊಂಡೆ. ನನಗೆ ಅಂದರೆ ಅಷ್ಟೊಂದು ಪ್ರಸಾದವಾಗಿ ನೀಡಿದಂತಹ ಪೆಟಲ್ಸ್ಗಳನ್ನ ಬಿಸಾಕಬಾರದು, ಭಕ್ತಿಯಿಂದ ಕೊಟ್ಟಿರ್ತಾರೆ ನಮಗೆ, ನಾವು ಭಕ್ತಿಪೂರ್ವಕವಾಗಿ ನಮಗೆ ಉಪಯೋಗ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ಗೆ ನಾನು ಈ ರೀತಿಯಾಗಿ ಅವನ್ನು ಉಪಯೋಗ ಮಾಡಿಕೊಂಡೆ. ಸೊ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಟಿಪ್ಸ್ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಯಾವುದಾದ್ರೂ ದೇವಸ್ಥಾನದಲ್ಲಿ ತುಳಸಿ ಹಾರಗಳನ್ನು ಪ್ರಸಾದವಾಗಿ ನೀಡಿದಾಗ ಈ ರೀತಿಯಾದಂತಹ ಬೆನಿಫಿಟ್ಸ್ನ ನೀವು ಆದಷ್ಟು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.